ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನಮ್ಮ ದರ್ಶನ್ ಅವರು ಜೈಲ್ಗೆ ಹೋಗ್ಬಿಟ್ಟು ಬಂದ್ಮೇಲೆ ತುಂಬಾನೇ ಬದಲಾಗಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ. ಎಸ್, ನಮ್ಮ ದರ್ಶನ್ ಅವರು ಜೈಲ್ಗೆ ಹೋಗ್ಬಿಟ್ಟು ಬಂದ ನಂತರ ತುಂಬಾನೇ ಬದಲಾಗಿದ್ದಾರೆ. ಸಂಕ್ರಾಂತಿ ಹಬ್ಬನ ಅವರು ಯಾವಾಗಲೂ ಪ್ರತಿ ವರ್ಷದಂತೆ ಫಾರ್ಮ್ ಹೌಸ್ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಬಟ್ ಪ್ರತಿ ವರ್ಷ ಫಾರ್ಮ್ ಹೌಸ್ ಅಲ್ಲಿ ಸೆಲೆಬ್ರೇಟ್ ಮಾಡುವಾಗ ಅವ್ರ ಜೊತೆ ಇದ್ದಂತಹ ಕೆಲವು ಸರ್ಕಲ್ ನ ಹುಡುಗರು ಮಾತ್ರ ಅವ್ರ ಜೊತೆ ಇರ್ತಿದ್ರು. ಬಟ್ ಈ ಬಾರಿ ತುಂಬಾ ಸ್ಪೆಷಲ್ ಆಗಿ ಅವರು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದಾರೆ. ಅವರ ಫ್ಯಾನ್ಸ್ ಗಳ ಜೊತೆನೂ ಸಹ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರು ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದಾರೆ. ಎಸ್, ನೀವು ನೋಡ್ತಿರ್ಬೋದು, ಇಲ್ಲಿ ಪಕ್ಕದಲ್ಲಿ ಒಂದು ಪಿಕ್ ಅನ್ನ ಹಾಕಿದ್ದೀನಿ. ಅವರು ಸೆಲೆಬ್ರೇಟ್ ಮಾಡಿ ತುಂಬಾ ಖುಷಿಯಾಗಿ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಜಸ್ಟ್ ಅವರ ಹೆಂಡತಿ ಮಗ ಮಾತ್ರ ಅಲ್ಲ, ಅವರ ಅಣ್ಣ ಆದಂತಹ ದಿನಕರ್ ಅವರು ಕೂಡ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿದ್ದಾರೆ. ಅವರ ಫ್ಯಾಮಿಲಿ ಮೆಂಬರ್ಸ್, ದಿನಕರ್ ಅವರ ಹೆಂಡತಿ, ಅವರ ಮಕ್ಕಳು ಎಲ್ಲರೂ ಸಹ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಗೊತ್ತಾಗ್ತಿದೆ ನಮ್ಮ ದರ್ಶನ್ ಅವರು ಸುಬ್ಬಿ ರಿಲೇಶನ್ಶಿಪ್ ಗೆ ಎಂಡ್ ಪಾಯಿಂಟ್ ಅನ್ನ ಇಟ್ಟು ಫ್ಯಾಮಿಲಿ ಜೊತೆ ಖುಷಿಯಾಗಿ ಇರೋದಕ್ಕೆ ತಯಾರಾಗಿದ್ದಾರೆ ಅಂತ. ಸ್ವತಃ ದರ್ಶನ್ ಅವರೇ ಬದಲಾಗಿದ್ರು ಸಹ ಈ ಮೀಡಿಯಾದವರು ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಏನೋ ಕೋರ್ಟ್ಗೆ ಹೋಗಿದ್ರಂತೆ, ಕೋರ್ಟ್ ಅಲ್ಲಿ ಪವಿತ್ರ ಅವರು ಇವ್ರನ್ನ ನೋಡಿ ಕಣ್ಣೀರಿಟ್ರಂತೆ. ಆಗ ದರ್ಶನ್ ಇವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಬೆನ್ತಟ್ಟಿ ಅವ್ರಿಗೆ ಸಮಾಧಾನ ಮಾಡೋದಂತೆ. ಈ ರೀತಿ ರೂಮರ್ಸ್ ಗಳನ್ನೆಲ್ಲ ಹಬ್ಬಿಸ್ತಾನೆ ಇದ್ದಾರೆ. ಜಸ್ಟ್ ಒಂದ್ ದಿವಸ 2 ದಿವಸ ಅಲ್ಲ, ದರ್ಶನ್ ಅವ್ರ ಬಗ್ಗೆ ಯಾವ್ದಾದ್ರು ಒಂದು ನ್ಯೂಸ್ ಸಿಕ್ಬಿಟ್ರೆ ಸಾಕು, 1 ವಾರ 10 ದಿವಸ ಅದನ್ನೇ ಹೇಳ್ಕೊಂಡು ಹೋಗ್ತಿರ್ತಾರೆ. ಪ್ರಪಂಚದಲ್ಲಿ ವಿಡಿಯೋ ಮಾಡಿ ಜನಗಳಿಗೆ ತಿಳಿಸೋದಕ್ಕೆ ಸಾಕಷ್ಟು ವಿಚಾರಗಳಿದೆ. ಆ ಒಂದು ವಿಚಾರಗಳ ಬಗ್ಗೆ ಜನಗಳಿಗೆ ಇನ್ಫಾರ್ಮೇಶನ್ ಕೊಡಿ. ಅವ್ರ ಪಾಡಿಗೆ ಅವ್ರನ್ನ ಬದುಕೋದಕ್ಕೆ ಬಿಡಿ. ಅವ್ರ ಫ್ಯಾಮಿಲಿ ಜೊತೆ ಖುಷಿಯಾಗಿರ್ಬೇಕು ಅಂತ ಡಿಸೈಡ್ ಮಾಡಿ ಅವರು ಹಬ್ಬಗಳನ್ನ ಆಚರಿಸ್ಕೊಂಡು ಅವರು ಚೆನ್ನಾಗಿದ್ದಾರೆ. ಅಂಡ್ ನೀವು ನಿಮ್ಮ ಲೈಫಲ್ಲಿ ನಿಮ್ಮ ಕೆಲಸಗಳನ್ನ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿ ಅಂತ ಹೇಳ್ತೇವೆ. ಯಾರೆಲ್ಲ ದರ್ಶನ್ ಅವರ ಫ್ಯಾನ್ಸ್ ಇದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಎಸ್, ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.